ಬಾಗಲಕೋಟೆ ಜಿಲ್ಲೆ ಇಳಕಲ್ ನಗರಕ್ಕೆ ಇಂದು 380 ದಿನಗಳ ಕಾಲ ಪಾದಯಾತ್ರೆ ಮುಖಾಂತರ ಹಜ್ ಯಾತ್ರೆ ಮಾಡಿದ ಸೈಯದ್ ಅಲಿ ಶಾಬಾಜ್ ಅವರು ಇಂದು ಇದೇ ಮೊದಲ ಬಾರಿಗೆ ಇಳಕಲ್ ನಗರಕ್ಕೆ ಆಗಮಿಸಿದರು। ಈ ಸಂದರ್ಭದಲ್ಲಿ ಮುರ್ತುಜಾ ಅದ್ವಾನಿ, ಹುಸೇನ್ ಭಾಷಾ ಹುನಗುಂದ್, ಪತ್ರಕರ್ತ ನಬಿ ಹುಣಚಗಿ ಅವರು ಸೈಯದ್ ಅಲಿ ಶಾಬಾಜ್ ಅವರನ್ನು ಬರಮಾಡಿಕೊಂಡು ಅವರಿಗೆ ಸನ್ಮಾನಿಸಿ ಗೌರವಿಸಿದರು। ಇಂದು ಇಳಕಲ್ ನಗರದ ಜೋಡು ಮಸೀದಿಯಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಬಂದ ಸೈಯದ್ ಅಲಿ ಅವರು ತಮ್ಮ ನಿರಂತರ 1 ವರ್ಷ 15 ದಿನಗಳ ಕಾಲ ಬರೀ ಕಾಲ್ನಡಿಗೆ ಮುಖಾಂತರ ಹಜ್ ಯಾತ್ರೆ ಮಾಡಿದ್ದು ತುಂಬಾ ಸಂತೋಷವಾಗಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು। ಇದಕ್ಕೂ ಮುಂಚೆ ಮುರ್ತುಜಾ ಅದ್ವಾನಿ, ಹುಸೇನ್ ಭಾಷಾ ಹುನಗುಂದ್ ಅವರು ಮಾತನಾಡಿ, ನಿರಂತರ 380 ದಿನಗಳ ಕಾಲ ಹಜ್ ಯಾತ್ರೆಯನ್ನು ಮಹಾರಾಷ್ಟ್ರದ ನಾಸಿಕ್ನಿಂದ ಮಕ್ಕಾ ಮದೀನಾದವರೆಗೆ ಬರೀ ಕಾಲ್ನಡಿಗೆಯಲ್ಲಿ ಸಂಚರಿಸಿ ಬಂದ ಸೈಯದ್ ಅಲಿ ಅವರು ಇಂದು ಇಳಕಲ್ ನಗರದ ಜೋಡು ಮಸೀದಿಯಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಎಂದು ಹೇಳಿದರು। ವರದಿ ಚನ್ನು ವಿ ಗೋನಾಳ್ಮನ್, ಸನಾ ಸುದ್ದಿ ವಾಹಿನಿ, ಇಳಕಲ್। ಹಜ್ ಯಾತ್ರೆ ಮುಗಿಸ್ಕೊಂಡು ಮರಳಿ ಬಂದಿದ್ದಾರೆ। ನಮಗೆ ಇರಾನ್ ನಾವು ಪ್ರಯಾಣ ಬೆಳೆಸುವಾಗ ನಮಗೆ ಭೇಟಿಯಾಗಿದ್ದರು। ನಾವು ಅಲ್ಲಿ ಭೇಟಿ ಆದಮೇಲೆ ನಾವು ದುವಾ ಸಲಾಮ್ ಪೇಶ್ ಮಾಡಿ ಅವರು ಮುಲಾಕಾತ್ ಮಾಡಿ ಇಲ್ಲಿವರೆಗೂ ಬಂದಿದ್ದೇವೆ। ಅವರಿಗೆ ಇಲ್ಲಿ ಈ ಕಾರ್ಯಕ್ರಮಕ್ಕೆ ನಮ್ಮ ಜೋಡು ಮಸೀದಿ ಕಾರ್ಯಕ್ರಮದಲ್ಲಿ ಅವರಿಗೆ ಒಂದು ಮುಖ್ಯ ಅತಿಥಿಯಾಗಿ ಈ ವರ್ಷ ಕರೆದಿದ್ದಾರೆ। ಸೈಯದ್ ಅಲಿ ಶಾ ಅವರು ನಾಸಿಕ್ ನಗರದಿಂದ, ಮಹಾರಾಷ್ಟ್ರ ನಾಸಿಕ್ ನಗರದಿಂದ ಹಜ್ ತೀರ್ಥಯಾತ್ರೆಯನ್ನು ಮುಗಿಸ್ಕೊಂಡು ಬಂದಿದ್ದಾರೆ। ಅವರಿಗೆ ಇಲ್ಲಿ ನಮ್ಮ ಇಳಕಲ್ ನಗರದ ಜೋಡು ಮಸೀದ್ನಲ್ಲಿ ಯಾದೆ ಹುಸೇನ್ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಕರೆಸಲಾಗಿದೆ। ಇಂದು ಬೆಳಿಗ್ಗೆ ಆಗಮಿಸಿದ್ದಾರೆ ಇಳಕಲ್ ನಗರಕ್ಕೆ। ಅವರು ಉಪವಾಸ ನಿರಂತರ 1 ವರ್ಷದವರೆಗೆ ಉಪವಾಸ ಮಾಡಿ ಈ ಯಾತ್ರೆಯನ್ನು ಕೈಗೊಂಡಿದ್ದಾರೆ। ಇವತ್ತು 2 ಗಂಟೆ 30 ನಿಮಿಷಕ್ಕೆ ಜೋಡು ಮಸೀದ್ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ। मेरा नाम सैयद अली शहबाज है और मैं नासिक बिलोंग करता हूँ। मैं 3 जुलाई 2023 को इस पैदल सफ़र शुरू हो गए थे हज के लिए। नासिक, महाराष्ट्र, गुजरात, राजस्थान, हरियाणा, दिल्ली और दिल्ली से होते हुए फ़्लाइट के ज़रिए ईरान, इराक़ और सऊदी अरबिया। और इस सफ़र के दौरान में मेरे जो रोज़े थे, पीर और जुमेरात का रोज़ा था, अल्हम्दुलिल्लाह। और अल्लाह ने गैब से ऐसी मदद फरमाई कि ना मुझे खाने की तकलीफ़ थी ना पीने की। जो जब चाहा अल्लाह से दुआ करते थे और अल्लाह सुब्हानहू तआला मदद फरमाता था। अल्लाह की मदद की शक्ल नहीं होती है, तो वो हर शक्ल में आता है। और इस सफ़र के दौरान में ईरान में मुर्तज़ा भाई और अबू बकर साहब मुझे उस सफ़र के दौरान मिले थे और उन्होंने उस वक्त दावत दी थी कि जब आप हज से लौटे तो आप हमारी दावत को कबूल कीजिएगा और इलकल इस गांव में आए और हमारी याद हुसैन के इस प्रोग्राम में आप जो शिरकत फरमाए और हम सब के लिए दुआ करें। तो इस दौरान इस सफ़र में तकलीफ़ें, असल घर छूटे तो तकलीफ़ें शुरू हो जाती हैं, लेकिन अल्हम्दुलिल्लाह अगर मैं तकलीफ़ को हूँ तो अल्लाह को नाराज़ करने वाली बात होगी। क्योंकि अल्लाह सुब्हानहू तआला ने मुझे बच्चे की तरह संभाल कर लेकर गए और लेकर आए और यहाँ आज आपकी मौजूदगी में हुई। और इलकल गांव के शहर के रहने वाले मेरे दोस्त अहबाबों का मैं शुक्रगुज़ार हूँ कि उन्होंने मुझे यहाँ दावत दी, मुझे इज़्ज़त अफ़ज़ाई का मौका दिया। और हम सब के लिए दुआ करेंगे और एकता और हिंदुस्तान का नाम रोशन हो, ये दुआ करेंगे। आमीन या रब्बुल आलमीन।